ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಯಾಗಿ ಎಲ್ಲರ ಜೀವನ ಸಮೃದ್ಧಿಯಾಗಲಿ. ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಹೇಳಿಕೆ. ಹುಟ್ಟೂರಾದ ಚಿರತನಹಳ್ಳಿಯಲ್ಲಿ ಇಂದು ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಅವರು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ನಡೆದ ಗಲ್ಲೆ ಮಾರಮ್ಮ ಆರತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಆತ್ಮೀಯ ಸ್ವಾಗತ ಕೋರಿ ಬರಮಾಡಿಕೊಂಡರು. ಗಲ್ಲೆ ಮಾರಮ್ಮ ಆರತಿ ಉತ್ಸವ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ನಮ್ಮ ಸಂಪ್ರದಾಯದಲ್ಲಿ ದೇವರ ಆಚರಣೆ ಸುಮಾರು ವರ್ಷಗಳ ಕಾಲ ತಲೆಮಾರುಗಳಿಂದ ನಡೆದು ಬಂದ ದೇವತಾ ಕಾರ್ಯಕ್ರಮಗಳನ್ನು ಇಂದಿನ ಯುವ ಪೀಳಿಗೆ ಆಚರಣೆ ಮಾಡಿಕೊಂಡು ಮುಂದುವರಿಸುತ್ತಾ ತಾವೆಲ್ಲರೂ ಆಚಾರ ವಿಚಾರ ಸಂಸ್ಕೃತಿ ಅದರ ಮಹತ್ವಗಳನ್ನು ಮುಂದಿನ ಪೀಳಿಗೆಗಳಿಗೆ ತಿಳಿಸುತ್ತಾ ಎಲ್ಲರೂ ಒಟ್ಟಾಗಿ ಬಾಳಬೇಕು ಎಂದು ತಿಳಿಸಿದರು. ಅದೇ ರೀತಿಯಲ್ಲಿ ನಾನು ಶಾಸಕರಾದ ಸಂದರ್ಭದಲ್ಲಿ ಚಿರತನಹಳ್ಳಿ ಎಸ್ಸಿ ಕಾಲೋನಿಯಲ್ಲಿರುವ ಗಲ್ಲೆ ಮಾರಮ್ಮ ದೇವಸ್ಥಾನಕ್ಕೆ ಶೀಟ್ ವ್ಯವಸ್ಥೆ ಹಾಗೂ ಗ್ರಾನೈಟ್ ವ್ಯವಸ್ಥೆ ಮಾಡಿದ್ದು, ತಾಲೂಕಿನ ಸುಮಾರು 127 ಎಸ್ಸಿ ಕಾಲೋನಿಯಲ್ಲಿ ಗಲ್ಲೆ ಮಾರಮ್ಮ ದೇವಸ್ಥಾನಕ್ಕೆ ಸರ್ಕಾರದಿಂದ ಹಾಗೂ ವೈಯಕ್ತಿಕವಾಗಿ ಶೀಟ್ ವ್ಯವಸ್ಥೆ ಮತ್ತು ಗ್ರಾನೈಟ್ ವ್ಯವಸ್ಥೆ ಮಾಡಿಸಿ ದೇವಸ್ಥಾನಗಳ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಗೌಡ್ರು, ಮಂಜೇಗೌಡ್ರು, ಶಾಂತರಾಜುರವರು, ಮುದ್ದಣ್ಣನವರು, ಸಿದ್ದಗಂಗಪ್ಪನವರು, ಈಶ್ವರ್, ನರಸಿಂಹರಾಯನವರು, ನಿಂಗಣ್ಣ ಹಾಗೂ ಊರಿನ ಅನೇಕ ಮುಖಂಡರು, ಭಕ್ತಾದಿಗಳು, ಗ್ರಾಮಸ್ಥರು ಭಾಗವಹಿಸಿದರು. ಪೂರ್ವಜರ ಕಾಲದಿಂದಲೂ ಕೂಡ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಈ ಒಂದು ಗ್ರಾಮದಲ್ಲಿ ಆಚರಿಸಿಕೊಂಡು ಹಿಂದಿನಿಂದ ಬಂದಿರತಕ್ಕಂಥದ್ದು ಒಂದು ವಾಡಿಕೆ. ಇವಾಗಲೂ ಕೂಡ ಈ ಒಂದು ಸಾಂಪ್ರದಾಯಿಕ ದೇವತಾ ಕಾರ್ಯವನ್ನು ಮುಂದುವರಿಸಿ ಹೋಗ್ತಕ್ಕಂಥದ್ದು ಈ ಒಂದು ನಮ್ಮ ಪೀಳಿಗೆಯ ಒಂದು ಜವಾಬ್ದಾರಿ ಆಗಿದೆ. ಜೊತೆಯಲ್ಲಿ ಮುಂದಿನ ಪೀಳಿಗೆಯ ಜವಾಬ್ದಾರಿ ಆಗಿದೆ. ಶೈಕ್ಷಣಿಕವಾಗಿ ಮುಂದಿನ ಪೀಳಿಗೆ ಬಹಳ ವೃದ್ಧಿಯನ್ನು ಸಾಧಿಸಿ ಎಲ್ಲರೂ ಕೂಡ ನಗರಕ್ಕೆ ಉದ್ಯೋಗಕ್ಕೋಸ್ಕರ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಸಂಸ್ಕಾರ ಹಿಂದಿನಿಂದ ನಾವೇನೋ ಆಚರಿಸ್ಕೊಂಡು ಬಂದಿದ್ದೀವಿ, ಅದ್ರ ಬಗ್ಗೆ ಕೂಡ ಈಗಿನ ಒಂದು ಪೀಳಿಗೆಗೆ ಒಂದು ತಿಳಿ ಹೇಳಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಯುವಕರು ಒಪ್ಕೋಬೇಕಾಗಿರ್ತದೆ. ಗಲ್ಲೆ ಮಾರಮ್ಮನ ದೇವಸ್ಥಾನಕ್ಕೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗ್ರಾನೈಟ್ ವ್ಯವಸ್ಥೆ ಜೊತೆಲಿ ಒಂದು ಶೀಟಿನ ವ್ಯವಸ್ಥೆ, ನೆರಳಿನ ಒಂದು ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ವಿ. ಒಂದು ಗ್ರಾಮದಲ್ಲಿ ಒಂದೇ ಅಲ್ಲ, ಚಿತ್ತಳ್ಳಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಈ ರೀತಿ ನಮ್ಮ ಎಸ್ಸಿ ಕಾಲೋನಿಗಳಲ್ಲಿ ಸುಮಾರು 127 ಗಲ್ಲೆ ಮಾರಮ್ಮನ ದೇವಸ್ಥಾನ, ಇಡೀ ತಾಲೂಕಿನಲ್ಲಿ 127 ಗಲ್ಲೆ ಮಾರಮ್ಮನ ದೇವಸ್ಥಾನದಲ್ಲಿ ಇದೇ ಥರ ಶೀಟ್ಗಳನ್ನ ಹಾಕ್ಸ್ಕೊಟ್ಟು ಒಂದು ನೆರಳಿನ ವ್ಯವಸ್ಥೆಯನ್ನು ಶಾಸಕರ ಅನುದಾನ ಅಡಿಯಲ್ಲಿ ಆ ಸಂದರ್ಭದಲ್ಲಿ ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು. ನಮಗೆ ಪರಿಶಿಷ್ಟ ಜಾತಿಯ ಒಂದು ಅನುದಾನದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಅನುದಾನ ಇತ್ತು. ಆ ಅಡಿಯಲ್ಲಿ ಎಲ್ಲ 127 ಗಲ್ಲೆ ಧರ್ಮಸಂದ್ರ ಹೋಗ್ಬೋದು, ಕಳಂಬೆಳೆ ಹೋಗ್ಬೋದು, ಅಥವಾ ಈ ಕಡೆ ಗೌಡಗೆರೆ ಹೋಗ್ಬೋದು, ತಾವರೆಕೆರೆ ಹೋಗ್ಬೋದು, ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ರೀತಿ ಗಲ್ಲೆ ಮಾರಮ್ಮನಲ್ಲಿ ನೀವೆಲ್ಲಿ ಶೀಟ್ ಕಾಣ್ತೀರ ಅದರಿಂದ ದೇವಸ್ಥಾನದ ಒಂದು ಅಭಿವೃದ್ಧಿಯ ಜವಾಬ್ದಾರಿ ಎಲ್ಲ ಗ್ರಾಮದ ಪ್ರಮುಖರ ಜೊತೆ ಎಲ್ಲರೂ ಯುವಕ ಮಿತ್ರರು ಸೇರಿ ವಹಿಸಿಕೊಂಡು ಸೌಹಾರ್ದತೆ ಜೊತೆಲಿ ಊರಿಗೆ ಒಳ್ಳೇದಾಗ್ತಕ್ಕಂಥದ್ದು, ಮಳೆ ಬೆಳೆಯಾಗಿ ಎಲ್ಲರೂ ಕೂಡ ಸಮೃದ್ಧಿಯಿಂದ ಇರ್ತಕ್ಕಂಥ ಒಂದು ವ್ಯವಸ್ಥೆ ಭಗವಂತನ ಕೃಪಾ ಕಟಾಕ್ಷದಿಂದ ಆಗುತ್ತೆ. ಅದರಿಂದ ತಮ್ಮೆಲ್ಲರೂ ಕೂಡ ಮಾರಮ್ಮ ತಾಯಿ ಒಳ್ಳೇದು ಮಾಡಲಿ, ಎಲ್ಲ ಒಂದು ಸಂತೃಪ್ತಿ ಉಂಟಾಗಲಿ, ಒಳ್ಳೆ ಮಳೆ ಆಗಲಿ. ಈ ಸತಿ ಮಳೆಯಾಗಿ ಎಲ್ಲರೂ ಕೂಡ ಏನು ಭಾಳ ಸಂಕಷ್ಟದಲ್ಲಿ ಒಂದು ಬಿಸಿಯ ಧಗೆಯಲ್ಲಿ ನಾವೆಲ್ಲರೂ ಕೂಡ ವಾತಾವರಣ ಎದುರಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ತಂಪಾಗಿ ತಾಯಿಯ ಒಂದು ಆಶೀರ್ವಾದದಿಂದ ಸುಖ ಸಮೃದ್ಧಿ ಮತ್ತು ಕೃಷಿಯಲ್ಲಿ ವೃದ್ಧಿ ಕಾಣಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆತ್ಮೀಯ ಗ್ರಾಮಸ್ಥರು ಕೂಡ ವಂದಿಸುತ್ತಾ ನನ್ನ ಮಾತು ಎಲ್ಲರಿಗೂ